ನಮಸ್ಕಾರ ವಿದ್ಯಾರ್ಥಿಗಳೇ, ನಿನ್ನೆ ತರಗತಿಯಲ್ಲಿ ನಾವು ವರ್ಗಮೂಲಗಳ ಬಗ್ಗೆ ಅಭ್ಯಾಸ ಮಾಡ್ತಿದ್ವಿ. ವರ್ಗ ಅಂದ್ರೆ ಏನು, ವರ್ಗಮೂಲ ಅಂದ್ರೆ ಏನು ನಿನ್ನೆ ತಿಳ್ಕೊಂಡಿವಿ. ನಂತರ ವರ್ಗಮೂಲವನ್ನು ಕಂಡುಹಿಡಿತಕ್ಕಂಥ ವಿಧಾನಗಳು ಯಾವ್ಯಾವ ಅಂತ ತಿಳ್ಕೊಂಡಿವಿ. ಒಂದ್ಸಲ ಹೇಳ್ಬಿಡ್ತೀನಿ ಕೇಳ್ರಿ ವಿದ್ಯಾರ್ಥಿಗಳೇ. ಪುನರಾವರ್ತಿತ ವ್ಯವಕಲನ ವಿಧಾನ, ಅವಿಭಾಜ್ಯ ಅಪವರ್ತನ ವಿಧಾನ, ಭಾಗಾಕಾರ ವಿಧಾನ. ನಿನ್ನೆ ಪುನರಾವರ್ತಿತ ವ್ಯವಕಲನ ವಿಧಾನ ಮುಗಿತ್ರಿ. ಅಂದ್ರೆ ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ವರ್ಗಮೂಲ ಕಂಡುಹಿಡಿಯೋದನ್ನ ನಿನ್ನೆ ಮುಗಿಸಿಬಿಟ್ವಿ. ಇವತ್ತಿಗೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಯಾವ ರೀತಿ ವರ್ಗಮೂಲವನ್ನ ಕಂಡುಹಿಡಿಯೋದಂತ ನೋಡೋಣ ಬನ್ನಿ. ಅವಿಭಾಜ್ಯ ಅಪವರ್ತನ ವಿಧಾನ. ಸ್ನೇಹಿತರೆ, ಈ ಹೆಸರೇ ಹೇಳತ್ತದ ನಿಮಗ ಅವಿಭಾಜ್ಯ ಅಂತ ಹೇಳತ್ತದ. ಹೆಡ್ಲೈನ್ ಹೇಳತ್ತದ ನಿಮ್ಗೆ ಏನಂತ, ಅವಿಭಾಜ್ಯ ಅಪವರ್ತನಗಳು. ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳತ್ತಾನ. ಆ ವಿಧಾನವನ್ನು ಯೂಸ್ ಮಾಡಬೇಕು. ಫಸ್ಟ್ ಅವಿಭಾಜ್ಯ ಅಂದ್ರೆ ತಿಳ್ಕೊಡ್ರಿ. ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ನೋಡ್ರಿ. ತನ್ನಿಂದ ತಾನೇ ಭಾಗ ಹೋಗ್ಬೇಕು, ಬೇರೆ ಸಂಖ್ಯೆಯಿಂದ ಭಾಗ ಆಗಬಾರ್ದು. ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ನೋಡ್ರಿ, 0, 1, 2, 3, 5, 7, 11, 13 ಹಿಂಗ ಅನಂತವರೆಗೂ ಬರ್ತಾವ. ಯಾವ ಅವಿಭಾಜ್ಯ ಸಂಖ್ಯೆಗಳು. ಈ ಅವಿಭಾಜ್ಯ ಸಂಖ್ಯೆಗಳನ್ನ ಮಾತ್ರ ಉಪಯೋಗಿಸಿ ನಾವು ವರ್ಗಮೂಲ ಕಂಡುಹಿಡಿಯಬೇಕು. ಬೇರೆ ಸಂಖ್ಯೆಗಳು, ಈಗ ಫಾರ್ ಎಕ್ಸಾಂಪಲ್ 16 ಸರ್ 4 4 16 ಆಗ್ತದ ಅಪವರ್ತನ. ಆದ್ರೆ 4 ಅವಿಭಾಜ್ಯ ಅಲ್ಲ. ಸೊ ಅಂತ ಟೈಮಿಗೆ 4 ತಗೋಬಾರ್ದು. ಎಕ್ಸಾಂಪಲ್ ನೋಡ್ರಿ, ಒಂದೇದು ಹೇಳ್ತೀನಿ. 324 ನೋಡ್ರಿ ಸ್ನೇಹಿತರೆ, 2 ತಗೋತೀನಿ. 2 ಒಂದಲೇ, 3ದಾಗ 2 ಹೋದ್ರೆ 1 ಉಳಿತದ. 1 ಮುಂದೆ 2 ಬರ್ದ್ರೆ 12 ಆಗ್ತದ. 2 6 12, 2 2 4, ನೆಕ್ಸ್ಟ್ 2 8 16, 2 1 2. ನೆಕ್ಸ್ಟ್ 2 ಮಧ್ಯೊಳಗೆ ಹೋಗಲ್ಲ. ನೆಕ್ಸ್ಟ್ ಯಾವ್ದು ಮಧ್ಯೊಳಗೆ ಹೋಗ್ತದ ನೋಡ್ರಿ, 3 2 6, 8 ಹೋದ್ರೆ 2 2 ಮುಂದೆ 1 ಬರ್ದ್ರೆ 21 ಆಗ್ತದ. 3 7 21, 3 9 27, 3 3 9, 3 1 3. ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲರೂ ಹೇಳತ್ತೀನಿ. ನಾನು ನಿನ್ನೆ ಫಸ್ಟ್ ಕ್ಲಾಸ್ ಇಂದ ಹೇಳತ್ತೀನಿ, ಶಾರ್ಟ್ಕಟ್ ಮೆಥಡ್ ತಲೆ ಅಂತ ತೆಗೆದೋಗಿರಿ. ಎಲ್ಲಾ ಲೆಕ್ಕಗಳಿಗೆ ಶಾರ್ಟ್ಕಟ್ ಮೆಥಡ್ ಯೂಸ್ ಆಗಲ್ಲ. ನಾ ಹೇಳೋದು ಅರ್ಥ ಆಗ್ತದೆ ಅನ್ಕೊಂಡಿ ನಿಮ್ಗೆಲ್ಲ. ಸೊ NCERT ಒಳಗ ಮತ್ತೆ ನಮ್ಮ ಸ್ಟೇಟ್ ಸಿಲೆಬಸ್ ಒಳಗ ಯಾವ ಮೆಥಡ್ಗಳನ್ನು ಯೂಸ್ ಮಾಡ್ಯಾರ, ಅವೇ ಮೆಥಡ್ಗಳನ್ನು ಯೂಸ್ ಮಾಡಿ ಲೆಕ್ಕ ಮಾಡೋದನ್ನು ರೂಢಿ ಮಾಡ್ಕೊಡ್ರಿ. ಸ್ವಲ್ಪ ನಿಮ್ಗೆ ಕಷ್ಟ ಆಗ್ತಿರ್ಬೋದು ಮೊದಲಿಗೆ, ಎಷ್ಟೇನಪ್ಪ ಇಷ್ಟು ಸ್ಟೆಪ್ಗಳು ಹೆಂಗೆ ಯೂಸ್ ಮಾಡ್ಬೇಕಂತ. ಬಟ್ ಅದೇ ಸ್ಟೆಪ್ಗಳೇ ಲಾಸ್ಟಿಗೆ ಉಳಿಯೋದು. ಯಾವ ಶಾರ್ಟ್ಕಟ್ ಮೆಥಡನ್ನ ಹೆಚ್ಚಿಗೆ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಭಾಳ ನೆಸೆಸರಿ ಇತ್ತಪ್ಪ ಅಂತ ಟೈಮ್ ಇರ್ಲಾರ್ದ ಸಂದರ್ಭ ಇಲ್ರಿ, ಇನ್ನೇನು ಎಕ್ಸಾಮ್ ನಾನು ಮುಗಿತದ ಅನ್ನೋ ಸಂದರ್ಭ ಒಳಗೆ ಅಂತ ಟೈಮ್ ಒಳಗೆ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡ್ರಿ. ಆದಷ್ಟು ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡ್ಕೊಡ್ರಿ. ಶಾರ್ಟ್ಕಟ್ ಮೆಥಡ್ ನಿಮಗೆ ಬೇಕಾಗೇ ಇಲ್ಲ ಶಾರ್ಟ್ಕಟ್ ಮೆಥಡ್ ನಾ ಹೇಳೋದು ನಿಮಗೆ. ಸೊ ಈಗ 3 ಅಂಕಿದಾಯ್ತು. ಇದ್ರ ಮ್ಯಾಗೆ ಕ್ವಶನ್ ಕೇಳ್ತಾನ. ಒಂದು 324ರ ವರ್ಗಮೂಲ ಯಾವ್ದಂತ ಕೇಳ್ತಾನ. ಇನ್ನೊಂದು 324 ಪೂರ್ಣ ವರ್ಗ ಹೌದು ಅಥವಾ ಇಲ್ಲ. 324 ಪೂರ್ಣ ವರ್ಗ ಹೌದು ಅಥವಾ ಇಲ್ಲ ಅನ್ನಕ್ಕಿಲ್ಲ ನೋಡ್ರಿ. ಜೋಡಿ ಆಗ್ಬೇಕು. ಜೋಡಿ ಆದ್ರೆ ಅದಕ್ಕೆ ಪೂರ್ಣ ವರ್ಗ ಅಂತಾರ. ಗೊತ್ತಾಗತ್ತದ ಅನ್ಕೋತೀನಿ, ಏನು ಡೌಟ್ ಇಲ್ಲ ಅನ್ಕೊಂತೀನಿ. ಈ ಲೆಕ್ಕದೊಳಗ ಜೋಡಿ ಆದ್ರೆ ಪೂರ್ಣ ವರ್ಗ ಆಗ್ತದ, ಪೂರ್ಣ ವರ್ಗ ಅಂತ ಕರೀತಾರ. ಸಪೋಸ್ ಜೋಡಿ ಆಗ್ಲಿಲ್ಲ, ಒಂದು ಕಡಿಮೆ ಇತ್ತಪ್ಪ ಅಂದ್ರೆ ಅದು ಪೂರ್ಣ ವರ್ಗ ಅನ್ನಲ್ಲ. ಇನ್ನೊಂದು ಇದ್ರೊಳಗೆ ಒಂದೇ ಕ್ವಶನ್ ಏನಾಯ್ತು, 324ರ ವರ್ಗಮೂಲ ಯಾವ್ದಂತ ಕೇಳ್ತಾನ. 2 3 6, 6 3 18 ಅಂತ ಹೇಳ್ತೀರಿ. ನೆಕ್ಸ್ಟ್ ಈಗ 18 ಅಂತ ಗೊತ್ತಿರಲ್ಲ ನಿಮಗ. ಎಕ್ಸಾಂಪಲ್ ಹೆಂಗ್ ಕೇಳ್ತಾನ, 324ರ ವರ್ಗಮೂಲ ಸರಿ ಸಂಖ್ಯೆಯೋ ಬೆಸ ಸಂಖ್ಯೆ ಅಂತ ಕೇಳ್ತಾನ. ಸೊ ಆಬ್ವಿಯಸ್ಲಿ ನೀವು ಅವಾಗ ಇಷ್ಟೆಲ್ಲಾ ಮಾಡಿ 18 ಅಂತ ಹೇಳೋದಲ್ಲ. ಸಪೋಸ್ ಏನಾದರೂ ವರ್ಗ ಕೊಟ್ಟಿರ್ತಕ್ಕಂಥ ವರ್ಗ ಸಮ ಸಂಖ್ಯೆ ಆಗಿದ್ರ ಅದರ ವರ್ಗಮೂಲ ಕೂಡ ಏನಾಗಿರ್ತದ, ಸಮ ಸಂಖ್ಯೆ ಆಗಿರ್ತದ. ಕೊಟ್ಟಿರ್ತಕ್ಕಂಥ ವರ್ಗ ಮೂಲ 324,
ಕೊಟ್ಟಿರ್ತಕ್ಕಂಥ ವರ್ಗ. ಸೊ ಇದ್ರ ವರ್ಗಮೂಲ 324 ಸರಿ ಸಂಖ್ಯೆ ಅದ ಅಂದ್ರ 18 ಸರಿ ಸಂಖ್ಯೆ ಹೌದಿಲ್ರಿ. ಇನ್ನೊಂದು ನೋಡ್ರಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾಣದೇ ಹೇಳ್ತೀನಿ, 64 ಇದರ ವರ್ಗಮೂಲ ಸರಿ ಸಂಖ್ಯೆಯೋ ಬೆಸ ಸಂಖ್ಯೆ ಅಂತ ಕೇಳ್ತಾನೆ ನಿಮಗ. ಸರಿ ಸಂಖ್ಯೆ ಅಥವಾ ಬೆಸ ಸಂಖ್ಯೆ ಅಂತ ಕೇಳಿದಾಗ ನೀವು ಇದನ್ನ ಗೊತ್ತಿರ್ತದೆ ಎಂಟಂತ, ಅವಾಗ ಸಣ್ಣ ಅಂಕಿಗಳಿದ್ದು ಏನ್ ಮಾಡ್ತೀರಿ, ಡೈರೆಕ್ಟ್ ಹಾಕ್ತೀರಿ. ದೊಡ್ಡ ದೊಡ್ಡ ಅಂಕಿಗಳು ನೋಡ್ರಿ, 64 ಇದ್ರದ್ದು ವರ್ಗಮೂಲ 8, ಇದು ಸಮ ಸಂಖ್ಯೆ ಇದ್ರೆ ಇದನ್ನು ಸಮ ಸಂಖ್ಯೆ ಇರ್ತದೆ. ನೋಡ್ರಿ, ಒಂದು ಕ್ವಶನ್ ಹೇಳಿದೆ ನಿಮ್ಗೆ, ಏನ್ ಹೇಳಿದೆ, 324ರ ವರ್ಗಮೂಲ 324 ಪೂರ್ಣ ವರ್ಗ ಹೌದು ಅಥವಾ ಇಲ್ಲ, 324ರ ವರ್ಗಮೂಲ ಸರಿ ಸಂಖ್ಯೆಯೋ ಅಥವಾ ಬೆಸ ಸಂಖ್ಯೆಯೋ ಅಂತ ಕೇಳ್ತಾನ. ಟೋಟಲ್ ಆಗಿ ಇಲ್ಲೇ 3 ಕ್ವಶನ್ ಅದು. ವಿದ್ಯಾರ್ಥಿಗಳೇ, ಕ್ವಶನ್ಗಳನ್ನ ರೂಪಣೆ ಮಾಡ್ಕೊಂತ ಹೋದ್ರೆ ಬಹಳ ಬರ್ತಾವು. ಕ್ವಶನ್ ಪೇಪರ್ ಹೆಂಗ್ ತೆಗಿತಾನ ಗೊತ್ತಿಲ್ಲ. ಮೊನ್ನೆ TET ಎಕ್ಸಾಮ್ ಬರ್ದ ಎಲ್ಲಾರಿಗೂ ಗೊತ್ತಿರ್ತದ. ಈಗ ಆಲ್ಮೋಸ್ಟ್ ಕ್ವಶನ್ ಪೇಪರ್ ಹೆಂಗ್ ಬರತ್ತಂದ್ರೆ ಮುಗಿದು ಬಿಟ್ಟವ್ರಿ. ಅವ್ರಿಗೆ ಕ್ವಶನ್ಸ್ ತೆಗಿಯಾಕು ಕ್ವಶನ್ಸ್ ಇಲ್ಲ ಈಗ. ಸೊ ಅವ್ರು ನಮಗೆ ಡಿಫಿಕಲ್ಟ್ ಮಾಡ್ತಾರ, ಹಂಗ್ ಕ್ವಶನ್ಸ್ ತೆಗಿತಾರ. ಸೊ ಇವಾಗ ನಾವು ಕ್ವಶನ್ ಪೇಪರ್ ಅನಲೈಸ್ ಮಾಡೋದು ಬಿಟ್ಟು, ಸಿಲೆಬಸ್ ಅವ್ರು ಏನ್ ಕೊಟ್ಟಾರ ಅದನ್ನು ತಿಳಿಯಂದು ಬಿಟ್ಟು, ಅದನ್ನೆಲ್ಲ ಬಿಡ್ರಿ. ಯಾವ ಟೈಮಿಗೆ ಸಿಲೆಬಸ್ ಚೇಂಜ್ ಆಗ್ತದೆ ಗೊತ್ತಾಗಲ್ಲ, ಯಾವ ಟೈಮಿಗೆ ಏನಾಗ್ತದೆ ಗೊತ್ತಾಗಲ್ಲ. ಸೊ ನಮ್ ಪ್ರಿಪೇರ್ ಅವ್ರು ಏನ್ ಹೇಳಿರ್ತಾರ, 6ರಿಂದ 12 ಎಲ್ಲ ಪರ್ಫೆಕ್ಟ್ ಇರ್ರಿ ಅಂತ ಹೇಳಿರ್ತಾರ. 6ರಿಂದ 12 ಪರ್ಫೆಕ್ಟ್ ಇರೋದು ನಿಮ್ದು ಕೆಲಸ. ನಾ ಹೇಳೋದು ನಿಮ್ಗೆ ಅರ್ಥ ಆಗತ್ತದ ಅನ್ಕೊಂತೀನಿ. ಸೊ ಈಗ ಇದು 3 ಅಂಕಿದಾಯ್ತು. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇನ್ನೊಂದು ಲೆಕ್ಕ ಗಮನ ಕೊಟ್ಟು ಕೇಳ್ರಿ. ಹಾ ವಿದ್ಯಾರ್ಥಿಗಳೇ, ಇವಾಗ ತಾನೇ ಒಂದು ಲೆಕ್ಕ ನೋಡಿದ್ವಿ, 324 3 ಅಂಕಿದು. ಈಗ 4 ಅಂಕಿದು ನೋಡೋಣ. ನೋಡ್ರಿ, ಅವಿಭಾಜ್ಯ ಸಂಖ್ಯೆ ತಗೊಳ್ರಿ ಒಂದೇದು. ನೆಕ್ಸ್ಟ್ 2ರಿಂದ ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ 3ಕ್ಕೆ ಹೋಗ್ಬೇಕು, 3ರಿಂದ ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ 5ಕ್ಕೆ ಚಾನ್ಸ್ ತಗೋಬೇಕು. ಗೊತ್ತಾಗತ್ತದ ಸರ್? ನಾ 6400 ಸರ್, ನಾ ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಬಿಡಿಸಿ ನೋಡ್ತೇನ್ರಿ. ಅಷ್ಟು ಟೈಮ್ ಇರುವುದಿಲ್ರಿ ಅಷ್ಟು ಬಿಡಿಸಿ ನೋಡಾಕ. ಸೊ ಸಣ್ಣ ಸಣ್ಣ ಅಂಕಿಗಳಿದ್ದು ನಾನು ನಿಮ್ಗೆ ವಿಧಾನ ಹೇಳಿದೆ. ಆ ವಿಧಾನಗಳು ನಿಮ್ಗೆ ಕಾನ್ಸೆಪ್ಟ್ ತಿಳಿಲಿ ಅಂತ, ಯಾವುದು ಕಾನ್ಸೆಪ್ಟ್ ಗೊತ್ತಿರ್ಲಾರ್ದೆ ಇರಬಾರ್ದು ಅಂತ ನಿಮ್ಗೆ ಹೇಳಿದೆ. ಸರ್ ನಾ 6400 ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಬಿಡಿಸ್ತೇನ್ರಿ. ಆಯ್ತಪ್ಪ, ಬಿಡಿಸ್ತೀರಿ. ಎಷ್ಟು ಮೆಥಡ್ ಅಕ್ಕಾವು? 80 80 ನಾ ಈಗ ಆಲ್ರೆಡಿ ಹೇಳತ್ತೀನಿಲ್ಲ, 80 ಸ್ಟೆಪ್ ಅಕ್ಕಾವು. 80 ಸ್ಟೆಪ್ ಮಾಡೋಟಿಗೆ ಅಲ್ಲಿ ಕುಡಿದ 1 ನಿಮಿಷ ಟೈಮ್ ಕೊಟ್ಟಿರ್ತಾರೆ ನಿಮಗೆ. ಸೊ ಏನ್ ಮಾಡ್ಬೇಕು, ಅಂತ ಟೈಮಿಗೆ 3 ವಿಧಾನ ಒಳಗೆ ನಿಮ್ಗೆ ಯಾವ್ದು ಈಸಿ ಆಗ್ತದ, ಯಾವತ್ ಥಟ್ಟನೆ ತಲೆಗೆ ಬಂದಿರ್ತದ, ಯಾವ್ದು ನಿಮಗೆ ಕಡಿಮೆ ಟೈಮ್ ತಗೋತದ, ಅದನ್ನ ಸರಿಯಾದ ಮೆಥಡ್ ಒಳಗೆ ಮಾಡಿ ಲೆಕ್ಕ ತೋರಿಸ್ಬೇಕು, ಲೆಕ್ಕನ ಆನ್ಸರ್ ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆ ಹಾದಿ ಹುಡುಕಬಾರ್ದು. ನೋಡ್ರಿ, 2 3ಲೇ 6, ನೆಕ್ಸ್ಟ್ 4 2 2ಲೇ 4, ನೆಕ್ಸ್ಟ್ 0ಕ್ಕೆ 0 0ಕ್ಕೆ 0, ನೆಕ್ಸ್ಟ್ 2 1ಲೇ 2, 3ದಾಗ 2 ಹೋದ್ರೆ 1, 1 ಮುಂದೆ 2 ಬರೆದ್ರೆ 12 ಆಗ್ತದ. 2 6ಲೇ 12, ಈ 0ಕ್ಕೆ ಈ 0, ಈ 0ಕ್ಕೆ ಈ 0, ನೆಕ್ಸ್ಟ್ 2 8ಲೇ 16, ಈ 0ಕ್ಕೆ 0, ಈ 0ಕ್ಕೆ 0, ನೆಕ್ಸ್ಟ್ 2 4ಲೇ 8, ಈ 0ಕ್ಕೆ 0, ಈ 0ಕ್ಕೆ 0, ನೆಕ್ಸ್ಟ್ 2 2ಲೇ 4, ಈ 0ಕ್ಕೆ 0, ಈ 0ಕ್ಕೆ 0, ನೆಕ್ಸ್ಟ್ 2 1ಲೇ 2 0 0, ನೆಕ್ಸ್ಟ್ 2 50ಲೇ ಹೋಗ್ತದ, ನೆಕ್ಸ್ಟ್ 50 2 25ಲೇ ಹೋಗ್ತದ, 25 ಈಗ 2ರ ಮಧ್ಯ ಒಳಗಿಲ್ಲ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ನೋಡ್ರಿ 3 ಅದ, 3 ಒಳಗೂ 25 ಇಲ್ಲ. ನೆಕ್ಸ್ಟ್ ನೋಡ್ರಿ 5 5 5ಲೇ 25, 5 1ಲೇ 5 ಬಂತ. ಈಗ ನೆಕ್ಸ್ಟ್ 1ನೇ ಕ್ವಶನ್ 6000 ವರ್ಗಮೂಲ ಎಷ್ಟು ಅಂತ ಕೇಳ್ತಾನ. ಇನ್ನೊಂದು 6000 ವರ್ಗಮೂಲ 6400 ಪೂರ್ಣ ವರ್ಗ ಹೌದು ಅಲ್ಲೋ. 6400 ವರ್ಗಮೂಲ ಬೆಸ ಸಂಖ್ಯೆನೋ ಅಥವಾ ಸಮ ಸಂಖ್ಯೆನೋ ಅಂತ ಕೇಳ್ತಾನ. ನೋಡ್ರಿ, 3ಕ್ಕೆ ಆನ್ಸರ್ ಹೇಳ್ತೀನಿ. ಫಸ್ಟ್ ಪೂರ್ಣ ವರ್ಗದ ಇಲ್ಲ ಅಂದ್ರೆ ಐತಿಲ್ಲ ಅನ್ನಕ ಜೋಡಿ ಮಾಡ್ಕೊಳ್ಳೋದು ನೋಡ್ಬೇಕು. ಜೋಡಿ ಮಾಡೋದು, ಜೋಡಿ ಕರೆಕ್ಟ್ ಆದ್ರೆ ಪ್ರತಿಯೊಂದು ಜೀವಿಗೂ ಜೋಡಿ ಇರ್ಬೇಕಂತ್ರಿ, ಪ್ರತಿಯೊಂದು ಜೀವಿಗೂ ಜೋಡಿ ಇರಬೇಕು. ಹಂಗೆ ಈ ಅವಿಭಾಜ್ಯ ಅಪವರ್ತನ ಒಳಗೂ ಜೋಡಿ ಇರಬೇಕು. ಜೋಡಿ ಇದ್ರೆ ಮಾತ್ರ ಪೂರ್ಣ ವರ್ಗ ಆಗ್ತದ. ಜೋಡಿ ಆಗ್ಯಾವ ಅಂದ್ರೆ ಪೂರ್ಣ ವರ್ಗ ಹೌದು, ರೈಟ್. ನೆಕ್ಸ್ಟ್ 6400 ವರ್ಗಮೂಲ ಎಷ್ಟು ಅಂತ ಕೇಳ್ತಾನ. ಎಷ್ಟಂತ ಕೇಳಿದ್ರೆ ಗುಣಾಕಾರ ಮಾಡ್ಬೇಕು. ಇದನ್ನೇ ಎಷ್ಟು ಬಂದ ಜೋಡಿ ಮಾಡಿದಾಗ 2 ಇಂಟು 2 ಇಂಟು 2 ಇಂಟು 2 ಇಂಟು 5, 2 2ಲೇ 4, 4 2ಲೇ 8, 8 2ಲೇ 16, 16 5ಲೇ 80. ಸೊ 6400 ವರ್ಗಮೂಲ 80 ಅಂತ ಅರ್ಥ ಆಯ್ತು. 2ನೇದು ರೇಟ್ ಬಂತು. ಈ ನೆಕ್ಸ್ಟ್ 6400
ವರ್ಗಮೂಲ ಸಮಸಂಖ್ಯೆ ಅಥವಾ ಸರಿ ಬೆಸ ಸಂಖ್ಯೆಯನ್ನು ಕೇಳಿದಾಗ 6400 ಸಮಸಂಖ್ಯೆ. ಸೊ ಸಮಸಂಖ್ಯೆ ಅಂದ್ರೆ ಅದರದ್ದು ವರ್ಗಮೂಲನು ಸಮಸಂಖ್ಯೆ ಆಗಿರ್ತದ. ಸೊ ಇದೇ ರೀತಿಯಾಗಿ ಕ್ವಶನ್ಸ್ಗಳು ಬರ್ತಾವ ವಿದ್ಯಾರ್ಥಿಗಳೇ. ನಿಮಗೀಗ ನಿಮ್ಮ ಪ್ರಾಕ್ಟೀಸಿಗೆ ಅಂತೇಳಿ ಒಂದಿಷ್ಟು ಲೆಕ್ಕಗಳನ್ನು ಕೊಡ್ತೀನಿ, ಅವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ನಿಮ್ಗೆ ಇಷ್ಟೊತ್ತು ನಾನು ಒಂದೆರಡು ಎಕ್ಸಾಂಪಲ್ ಮೂಲಕ ನಿಮ್ಗೆ ಅವಿಭಾಜ್ಯ ಅಪವರ್ತನ ವಿಧಾನ ಹೆಂಗಂತ ಕಲಿಸ್ಕೊಟ್ಟೆ. ಅದೇ ರೀತಿಯಾಗಿ ನಿಮಗಿಲ್ಲ ನಾನು ಪ್ರಾಕ್ಟೀಸಿಗೆ ಅಂತ ಒಂದು 4 ಲೆಕ್ಕ ಹಾಕೀನಿ. ಆ ಒಂದೇ ಲೆಕ್ಕದ ಮ್ಯಾಗ ಅದು ವರ್ಗಮೂಲ ಕಂಡುಹಿಡೀರಿ, ಅದರ ವರ್ಗಮೂಲ ಸರಿ ಸಂಖ್ಯೆ ಅಥವಾ ಬೆಸ ಸಂಖ್ಯೆ ಅನ್ನೋದು ಕಂಡುಹಿಡೀರಿ, ಪೂರ್ಣವರ್ಗ ಹೌದು ಅಥವಾ ಇಲ್ಲ ಅನ್ನೋದು ಕಂಡುಹಿಡೀರಿ. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸೋನು. ಕ್ಲಾಸ್ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ, ಯಾರು ಕಲಿಬೇಕನ್ನೋ ಉತ್ಸಾಹ ಇರ್ತದ ಅಂಥ ವಿದ್ಯಾರ್ಥಿಗಳಿಗೆ ಹೇಳ್ರಿ. ಮತ್ತು ಯಾರು ಹುದ್ದೆಗಳಿಗೆ ಈ ಬರ್ತಕ್ಕಂಥ ಹುದ್ದೆಗಳಿಗೆ ಆಯ್ಕೆ ಆಗಬೇಕು ಸರ್, ನಾವು ಆಯ್ಕೆ ಆಗಬೇಕು, ಕಷ್ಟಪಡಬೇಕು, ಏನೋ ಓದಬೇಕು ಅಂದ್ಕೊಳ್ಳೋರಿಗೂ ಅವರು ಜಾಯ್ನ್ ಆಗ್ರಿ. ಒಟ್ಟಿನಲ್ಲಿ ಚಾನಲನ್ನು ಹೇಳ್ರಿ, ಭಾಳ ಜನಕ್ಕೆ ರೀಚ್ ಅಂದ್ರೆ ಯಾವ ಬಡ ವಿದ್ಯಾರ್ಥಿಗಳು ಇರ್ತಾರಲ್ಲ, ಬಡ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಯೂಸ್ ಆಗಲಿ ಅನ್ನೋದು ನಮ್ಮ ಕಾನ್ಸೆಪ್ಟ್ ಅಷ್ಟೇ. ಅದು ಬಿಟ್ಟಿನ ಕ್ಲಾಸ್ ಮುಗಿಸೋನು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.